ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದೆಲ್ಲ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ ಹತ್ರ ಬರ್ತಾ ಇದೆ. ರಾಯರ ಮೂಲ ಬೃಂದಾವನ ಇರುವಂಥದ್ದು ಮಂತ್ರಾಲಯದಲ್ಲಿ. ಮಂತ್ರಾಲಯಕ್ಕೆ ಹೋಗಿ ನೀವು ಸೇವೆಯನ್ನ ಸಲ್ಲಿಸಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಈ ಒಂದು ಶುಭ ಸಂದರ್ಭದಲ್ಲಿ ನೀವು ಕೂಡ ಅಲ್ಲಿ ಹೋಗಿ ರಾಯರ ಸನ್ನಿಧಾನದಲ್ಲೇ ನೀವು ಸೇವೆಯನ್ನ ಸಲ್ಲಿಸ್ಬೋದು. ಅದು ಸಾಧ್ಯವಾಗಲಿಲ್ಲ ಅಂದ್ರೆ ನಿಮ್ಮ ಊರಿನಲ್ಲಿ ಇರುವಂತಹ ರಾಯರ ಮಠದಲ್ಲಿ ಕೂಡ ನೀವು ರಾಯರ ಬೃಂದಾವನದ ದರ್ಶನವನ್ನ ಪಡೀರಿ, ಸೇವೆಯನ್ನ ಮಾಡಿ, ಸೇವೆಯನ್ನ ಸಲ್ಲಿಸಿ ಅಂತ ಕೂಡ ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ. ಅಂದ್ರೆ ಈ ಒಂದು ಆರಾಧನಾ ಮಹೋತ್ಸವದ ಪ್ರಯುಕ್ತ ಯಾವೆಲ್ಲ ಸೇವೆಗಳು ಇದೆ, ನೀವು ಏನು ಸೇವೆ ಮಾಡ್ಬೋದು, ರಾಯರ ಸನ್ನಿಧಾನದಲ್ಲಿ ಇರುವಂತಹ ಸೇವೆಗಳ ಬಗ್ಗೆ ಕೂಡ ನಾನು ಮಾಹಿತಿನ ತಿಳಿಸಿಕೊಟ್ಟಿದ್ದೆ. ಇನ್ನು ಯಾರಾದ್ರೂ ವಿಡಿಯೋಸ್ ನೋಡಿಲ್ಲ ಅಂದ್ರೆ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ಗಳಿದೆ, ಒಮ್ಮೆ ವಿಡಿಯೋಸ್ಗಳನ್ನ ತಪ್ಪದೆ ನೋಡಿ. ರಾಯರ 354ನೇ ಆರಾಧನಾ ಮಹೋತ್ಸವದ ಪ್ರಯುಕ್ತ ನೀವು ಏನಾದ್ರೂ ರಾಯರ ಸನ್ನಿಧಾನಕ್ಕೆ ಹೋಗಲು ಸಾಧ್ಯವಾಗಲ್ಲ ಅನ್ನೋದಾದ್ರೆ, ಅಂದ್ರೆ ತುಂಬಾ ಜನಕ್ಕೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲೇನೆ ಸೇವೆ ಸಲ್ಲಿಸ್ಬೇಕು ಅನ್ನುವಂತಹ ಒಂದು ಆಸೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ರಾಯರ ಭಕ್ತರಲ್ಲೂ ಆರಾಧನೆ ಟೈಮಲ್ಲಿ ರಾಯರ ಸನ್ನಿಧಾನಕ್ಕೆ ಹೋಗ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಕಾರಣಾಂತರಗಳಿಂದ ಅಲ್ಲಿ ಹೋಗಲು ಸಾಧ್ಯವಾಗೋದಿಲ್ಲ, ಸೇವೆ ಸಲ್ಲಿಸಲು ಕೂಡ ಸಾಧ್ಯವಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅಂದ್ರೆ ಆನ್ಲೈನ್ ಮುಖಾಂತರ ಕೂಡ ನೀವು ಸಂಕಲ್ಪ ಸೇವೆಗೆ ಬುಕ್ ಮಾಡ್ಬೋದು. ಈ ಒಂದು ಸಂಕಲ್ಪ ಸೇವೆಗೆ ಯಾವ ರೀತಿ ಬುಕ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋಲಿ ನಾನು ತಿಳಿಸಿಕೊಡ್ತೀನಿ. ಇಂತಹ ಒಂದು ಪುಣ್ಯ ಪರ್ವಕಾಲದಲ್ಲಿ ನೀವು ರಾಯರ ಸನ್ನಿಧಾನದಲ್ಲಿ ಇದ್ದು ಸೇವೆಯನ್ನ ಸಲ್ಲಿಸಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಹಾಗೇನೆ ರಾಯರ ಮಠದಲ್ಲಿ ಇರುವಂತಹ ಸೇವೆಗಳನ್ನ ನೀವು ಕೂಡ ಮಾಡಿಸಿ. ನಿಮ್ಗೆ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗ್ಲಿಲ್ಲ ಅಂದ್ರೆ ನಿಮ್ಮ ಊರಿನಲ್ಲಿ ಇರುವಂತಹ ರಾಯರ ಮಠದಲ್ಲಿ ಕೂಡ ನೀವು ಸೇವೆಗೆ ಬರ್ಸಿ ಅಂತ ಹೇಳಿದ್ದೆ. ಒಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರು, ಮಂತ್ರಾಲಯದಲ್ಲಿ ನಾವು ಸೇವೆಗೆ ಯಾವ ರೀತಿ ಬುಕ್ ಮಾಡಬೇಕು, ಯಾವ ರೀತಿ ನಾವು ಸೇವೆಗೆ ಪೇ ಮಾಡಬೇಕು ಅಂತ ಕೂಡ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರೋಷ್ಟು ಮಾಹಿತಿನ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಗಂಧಲೇಪನ ಸೇವೆ ಇತ್ತು ಅಕ್ಷಯ ತೃತೀಯದ ಪ್ರಯುಕ್ತ. ಅವಾಗ್ಲೂ ನಾನು ಆನ್ಲೈನ್ ಮುಖಾಂತರ ಯಾವ ರೀತಿ ಸೇವೆಗೆ ಬುಕ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೆ. ಸಾಕಷ್ಟು ಜನ ಆನ್ಲೈನ್ ಅಲ್ಲಿ ಗಂಧಲೇಪನ ಸೇವೆಗೆ ಬುಕ್ ಮಾಡಿದ್ರು. ಪ್ರಸಾದ ಕೂಡ ತಲುಪಿದೆ ಅಂತ ನನಗೆ ಮತ್ತೆ ಕಮೆಂಟ್ ಮಾಡಿ ಹೇಳಿದ್ರು. ತುಂಬಾನೇ ಖುಷಿ ಆಯ್ತು. ಇವತ್ತು ನಾನು ರಾಯರ 354ನೇ ಆರಾಧನಾ ಮಹೋತ್ಸವದ ಪ್ರಯುಕ್ತ ಸೇವೆಗೆ ಯಾವ ರೀತಿ ಬುಕ್ ಮಾಡ್ಬೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಈ ಒಂದು ಸೇವೆಗೆ ನೀವು ಯಾವ ರೀತಿ ಬುಕ್ ಮಾಡ್ಬೋದು ಅಂದ್ರೆ ಒಂದು ಗೂಗಲ್ ಮುಖಾಂತರನು ಹೋಗ್ಬಿಟ್ಟು ಬುಕ್ ಮಾಡ್ಕೋಬಹುದು. ಅವ್ರ ಮಂತ್ರಾಲಯದ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ, ಅಲ್ಲಿ ನೀವು ಸೇವೆಗೆ ಬುಕ್ ಮಾಡ್ಬೋದು. ರೂಮ್ ಬುಕ್ಕಿಂಗ್ ಆಗಿರ್ಬೋದು, ಸೇವಾ ಬುಕ್ಕಿಂಗ್ ಆಗಿರ್ಬೋದು, ನೀವು ಅಲ್ಲಿಂದನೇ ಮಾಡ್ಬೋದು. ಅದು ಯಾವುದು ಅಂದ್ರೆ SRS ಮಠ ಅಂತ ಇದೆ. ಇದನ್ನ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಕೆಲವರಿಗೆ ಗೂಗಲ್ ಇಂದ ಹೋಗಿ ಒಂದು ಸೇವೆಗೆ ಬುಕ್ ಮಾಡೋದು ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಫೇಸ್ಬುಕ್ ಮುಖಾಂತರ ಯಾವ ರೀತಿ ಬುಕ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಗೂಗಲ್ ಇಂದ ನೀವು ಯಾವ ರೀತಿ ಸೇವೆಗೆ ಬುಕ್ ಮಾಡ್ಬೋದು ಅಂತ ತೋರಿಸ್ತೀನಿ. ಸರ್ಚ್ ಬಾರಲ್ಲಿ SRS ಮಠ ಅಂತ ಟೈಪ್ ಮಾಡಿ, ಅಂದ್ರೆ ನಿಮ್ಗೆ ಇಲ್ಲಿ SRS ಮಠ ಅಂತ ಬರುತ್ತೆ ನೋಡಿ. ಮೊದಲನೇದು ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಂದ್ರೆ ನಿಮ್ಗೆ ಮೇನ್ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ, ಈ ರೀತಿ ಬರುತ್ತೆ. ಇಲ್ಲಿಂದನೂ ಕೂಡ ನೀವು ಆರಾಮಾಗಿ ಸೇವೆಗೆ ಬುಕ್ ಮಾಡ್ಬೋದು, ಅಥವಾ ರೂಮ್ಗಳಿಗೆ ಕೂಡ ಬುಕ್ ಮಾಡ್ಕೋಬಹುದು. ತುಂಬಾ ಈಸಿಯಾಗಿ ಮಾಡ್ಬೋದು ನೋಡಿ. ಇಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಇದೆ, ಇದನ್ನೆಲ್ಲ ಓದ್ಕೊಳ್ಳಿ. ನೀವು ಯಾವುದೇ ಒಂದು ಸೇವೆಗೆ ಬುಕ್ ಮಾಡಬೇಕು ಅಂದ್ರೆ ಇದೇ ರೀತಿನೇ ಬುಕ್ ಮಾಡ್ಕೋಬಹುದು. ಆರಾಧನೆಗೆ ಅಂತ ಅಲ್ಲ, ನೀವು ಯಾವ ಟೈಮಲ್ಲಾದ್ರೂ ಸೇವೆಗೆ ಬುಕ್ ಮಾಡ್ಕೋಬಹುದು. ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ನೀವು ಈ ಒಂದು ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಆನ್ಲೈನ್ ಸರ್ವಿಸ್ ನ ನೋಡೋಣ. ಮೊದಲನೇದು ಸೇವಾ ಬುಕ್ಕಿಂಗ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೈಲಿ ಸೇವಾ, ಸಾಮೂಹಿಕ ಸೇವಾ, ಹಾಗೆ ಇವಾಗ ಆರಾಧನಾ ಸೇವಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಂದ್ರೆ 3ನೇ ಆಪ್ಷನ್ ಇವಾಗ ಈ ರೀತಿ ಬರುತ್ತೆ ನೋಡಿ. ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಆರಾಧನಾ ಮಹೋತ್ಸವದ ಸಲುವಾಗಿ ಈಗ ಕೆಲವೊಂದಷ್ಟು ಸೇವೆಗಳನ್ನ ಮಾಡಿರುವಂತದ್ದು ನೋಡಿ. ಈ ರೀತಿ ಗೂಗಲ್ ಇಂದ ಕೂಡ ನೀವು ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನ್ ಅಲ್ಲಿ ಆರಾಧನೆಗೆ ಸೇವೆ ಬುಕ್ ಮಾಡಬಹುದು. ಗೂಗಲ್ ಮುಖಾಂತರ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೆ. ಇವಾಗ ಫೇಸ್ಬುಕ್ ಮುಖಾಂತರ ಯಾವ ರೀತಿ ನಾವು
ಸೇವೆಗೆ ಬುಕ್ ಮಾಡ್ಬೋದು ಅಂತ ತೋರಿಸ್ತೀನಿ. ಸಾಕಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ. ಫೇಸ್ಬುಕ್ಗೆ ಹೋಗಿ ಸರ್ಚ್ ಬಾರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ್ ಅಂತ ಟೈಪ್ ಮಾಡಿ, ಅಂದ್ರೆ ಆ ಒಂದು ಪೇಜ್ ಬರುತ್ತೆ ನೋಡಿ. ಇದೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠ್ ಅಂತ ಇದೆ. DP ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ನೀವು ಶ್ರೀ ರಾಘವೇಂದ್ರ ಸ್ವಾಮಿ ಮಠ್ ಅಂತ ಟೈಪ್ ಮಾಡಿದ ತಕ್ಷಣನೇ ಮೊದಲನೇ ಒಂದು ಪೇಜ್ ಇದೆ ಬರುತ್ತೆ. ಸೊ ನೋಡ್ಕೊಳ್ಳಿ ಕರೆಕ್ಟ್ ಆಗಿ, ನೋಡ್ಕೊಂಡು ಕ್ಲಿಕ್ ಮಾಡಿ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಅಲ್ಲಿ ಆರಾಧನಾ ಮಹೋತ್ಸವದ ಒಂದು ಪೋಸ್ಟ್ ಇದೆ, ನೋಡ್ತಾ ಇದ್ದೀರಲ್ವಾ? ಇದೇನೆ ಆರಾಧನಾ ಮಹೋತ್ಸವದ ಒಂದು ಇನ್ವಿಟೇಷನ್ ಕಾರ್ಡ್. ಇದು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಈ ಸಲ ಆರಾಧನಾ ಮಹೋತ್ಸವದ ಇನ್ವಿಟೇಷನ್ ಕಾರ್ಡು. ಹಾಗೇನೆ ಇಲ್ಲಿ ಪ್ರತಿಯೊಂದು ಡೀಟೇಲ್ಸು ಇದೆ, ಏನೇನೆಲ್ಲ ಪ್ರೋಗ್ರಾಮ್ ಇದೆ ಅಂತ ಎಲ್ಲ ಇದೆ. ಹಾಗೇನೆ ಸೇವಾ ಡೀಟೇಲ್ಸ್ ಕೂಡ ಇದೆ, ನೀವು ಒಂದ್ಸಲ ಚೆಕ್ ಮಾಡಿ. ಇವಾಗ ಸೇವಾ ಬುಕ್ಕಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಪೋಸ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಬ್ಲೂ ಕಲರ್ ಅಲ್ಲಿ ಒಂದು ಲಿಂಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆರಾಧನಾ ಮಹೋತ್ಸವದ ಸೇವಾ ಲಿಂಕ್ ಇದು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಒಂದು ಸೇವಾ ಬುಕ್ಕಿಂಗ್ದು ಡೀಟೇಲ್ಸ್ ಎಲ್ಲ ಬರುತ್ತೆ ನೋಡಿ. ರಿಜಿಸ್ಟರ್ ಫಾರ್ ಆರಾಧನಾ ಸೇವಾ ಅಂತ ಇದೆ. ಇಲ್ಲಿ ನೀವು ಈಸಿಯಾಗಿ ಬುಕ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ನೇಮು, ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲು, ನಕ್ಷತ್ರ, ಗೋತ್ರ, ಅಡ್ರೆಸ್ಸು, ಮತ್ತೆ ಸಿಟಿ, ಸ್ಟೇಟು, ಮತ್ತೆ ಪಿನ್ ಕೋಡು ಇದಿಷ್ಟನ್ನು ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಪ್ರತಿಯೊಂದನ್ನು ಕರೆಕ್ಟ್ ಆಗಿ ನೀವು ಇಲ್ಲಿ ಫಿಲ್ ಮಾಡ್ಬೇಕಾಗತ್ತೆ. ನಾನೆಲ್ಲ ಕರೆಕ್ಟ್ ಆಗಿ ಫಿಲ್ ಮಾಡಿ ಸೇವ್ ಅಂಡ್ ಸೆಲೆಕ್ಟ್ ಸೇವಾ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಆರಾಧನಾ ಸೇವಾಸ್ ಅಂತ ಬರುತ್ತೆ ನೋಡಿ. ಒಂದಷ್ಟು ಸೇವಾಗಳಿದೆ, ಅದು ಇಲ್ಲಿ ತೋರಿಸುತ್ತೆ. ನಿಮ್ಗೆ ಯಾವ ಸೇವೆ ಬೇಕೋ ಅದಕ್ಕೆ ನೀವು ಬುಕ್ ಮಾಡ್ಕೋಬಹುದು. ಆರಾಧನಾ ಮಹೋತ್ಸವದ ಪ್ರಯುಕ್ತ ಇರುವಂತಹ ಸೇವೆಗಳು ಇದು. ಯಾವ ಸೇವೆ ನಿಮ್ಗೆ ಮಾಡಿಸ್ಬೇಕು ಅನ್ಸುತ್ತೋ ಆ ಒಂದು ಸೇವೆನ ನೀವು ಮಾಡಿಸ್ಬೋದು. ನಾನು ಇಲ್ಲಿ ಸಾಮೂಹಿಕ ಪಾದ ಪೂಜೆಗೆ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ, ಎಷ್ಟೆಷ್ಟಾಗುತ್ತೆ ಅಂತ. ಆಮೇಲೆ ಪ್ರೊಸೀಡ್ ಟು ಪೇ ಅಂತ ಬರುತ್ತೆ. ಇವಾಗ ನಾವು ಪೇ ಮಾಡ್ಬೇಕಾಗತ್ತೆ. ನೀವು ಪೇಮೆಂಟ್ ಆಪ್ಷನ್ ಅಲ್ಲಿ ನೋಡ್ಕೊಳ್ಳಿ, ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಗೂಗಲ್ ಪೇ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಪೇ ಕೂಡ ಮಾಡಿದೆ. ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೋಡಿ, ಈ ತರ ತೋರಿಸುತ್ತೆ. ಹಾಗೇನೆ ನಿಮ್ಗೆ ಪೇ ಆದ ತಕ್ಷಣನೇ ನಿಮ್ಮ ಮೇಲ್ ಐಡಿಗೆ ಹಾಗೆ ವಾಟ್ಸಪ್ಗೆ ಕೂಡ ಮೆಸೇಜ್ ಬರುತ್ತೆ, ಸೇವಾ ಬುಕ್ಕಿಂಗ್ ಕನ್ಫರ್ಮ್ ಆಗಿದೆ ಅಂತ ನೋಡಿ. ಈ ತರ ನೀವು ಕೊಟ್ಟಿರುವಂತಹ ಹೆಸರಾಗಿರ್ಬೋದು, ಹಾಗೆ ಮೊಬೈಲ್ ನಂಬರು, ಇಮೇಲ್ ID ಪ್ರತಿಯೊಂದು ಇಲ್ಲಿ ಶೋ ಆಗುತ್ತೆ. ಹಾಗೆ ಯಾವ ಡೇಟಲ್ಲಿ ನೀವು ಬುಕ್ ಮಾಡಿದೀರಾ, ಯಾವ ಸೇವೆಗೆ ಬುಕ್ ಮಾಡಿದೀರಾ, ಎಷ್ಟು ಅಮೌಂಟ್ ಆಗುತ್ತೆ, ಪ್ರತಿಯೊಂದು ಡೀಟೇಲ್ಸು ವಾಟ್ಸಪ್ಗಾಗಿರ್ಬೋದು, ಹಾಗೆ ಇಮೇಲ್ ID ಕೂಡ ಬರುತ್ತೆ. ನೀವೇನಾದ್ರೂ ರೆಸಿಪ್ಟ್ ಡೌನ್ಲೋಡ್ ಮಾಡಬೇಕು ಅಂದ್ರೆ ನೋಡಿ, ಇಲ್ಲಿ ಬ್ಲೂ ಕಲರ್ ಅಲ್ಲಿ ಲಿಂಕ್ ಇದೆ, ಡೌನ್ಲೋಡ್ ರೆಸಿಪ್ಟ್ ಬೈ ಕ್ಲಿಕ್ಕಿಂಗ್ ದಿಸ್ ಲಿಂಕ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೆಸಿಪ್ಟ್ ಕೂಡ ಡೌನ್ಲೋಡ್ ಆಗುತ್ತೆ ನೋಡಿ. ಇವಾಗ ಆ ರೆಸಿಪ್ಟ್ ನ ಕೂಡ ಡೌನ್ಲೋಡ್ ಮಾಡಿ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿದೆ. ಇಷ್ಟೇ, ನೀವು ಈಸಿಯಾಗಿ ಆನ್ಲೈನ್ ಅಲ್ಲಿ ಈ ರೀತಿ ಸೇವೆಗೆ ಬುಕ್ ಮಾಡ್ಕೋಬಹುದು. ಆರಾಧನಾ ಮಹೋತ್ಸವದ ಪ್ರಯುಕ್ತ ವಿಶೇಷ ಸೇವೆಗಳಿದೆ, ನೀವು ಕೂಡ ಸೇವೆಗೆ ಬುಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಆರಾಧನಾ ಮಹೋತ್ಸವಕ್ಕೆ ಯಾವ ರೀತಿ ನೀವು ಆನ್ಲೈನ್ ಮುಖಾಂತರ ಸೇವೆ ಮಾಡಿಸ್ಬೋದು ಅಂತ ಇವತ್ತಿನ ವಿಡಿಯೋಲಿ ನಾನು ತಿಳಿಸಿಕೊಟ್ಟಿದ್ದೀನಿ. ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ಅಂದ್ರೆ ಆನ್ಲೈನ್ ಮುಖಾಂತರ ಕೂಡ ನೀವು ಸೇವೆಗೆ ಬುಕ್ ಮಾಡ್ಬೋದು. ಈ ಒಂದು ಸುವರ್ಣ ಅವಕಾಶವನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಯಥಾಶಕ್ತಿ ಯಾವ ಸೇವೆಗಾದ್ರೂ ನೀವು ಬುಕ್ ಮಾಡ್ಬೋದು. ನಾನು ಕೂಡ ನಮ್ಮ ಹಾಸನದ ರಾಯರ ಮಠದಲ್ಲಿ ಆಲ್ರೆಡಿ ಸೇವೆಗೆ ಬರ್ಸಿದ್ದೆ. ಆದ್ರೂ ನಾನು ಮಂತ್ರಾಲಯಕ್ಕೂ ಕೂಡ ನಾನು ಆರಾಧನಾ ಮಹೋತ್ಸವಕ್ಕೆ ಒಂದು ಚಿಕ್ಕದಾದಂತಹ ಸೇವೆಗೆ ಬುಕ್ ಮಾಡಿದೆ. ಯಾಕೆಂದ್ರೆ ಇದು ಒಂದು ತುಂಬಾ ಶುಭ ದಿನ ಅಲ್ವಾ. ನಮ್ಮ ಯಥಾಶಕ್ತಿ ನಾವು ಯಾವ ಸೇವೆಗಾದ್ರೂ ಬರೆಸ್ಬೋದು. ರಾಯರ ಒಂದು ಸನ್ನಿಧಾನ ಇರುವಂಥದ್ದು, ಆ ಒಂದು ಸನ್ನಿಧಾನದಲ್ಲಿ ಒಂದು ಚಿಕ್ಕದಾದಂತಹ ಸೇವೆ ಮಾಡಿಸಿದ್ರು ಅದಕ್ಕೆ ಒಂದು ಅತ್ಯುತ್ತಮವಾದ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ಹಾಗೇನೆ ಸೇವೆಗೆ ಬುಕ್ ಆದ ತಕ್ಷಣನೇ ನಿಮಗೆ ವಾಟ್ಸಪ್ಪಿಗೆ ಒಂದು ಮೆಸೇಜ್ ಬರುತ್ತೆ. ಹಾಗೆ ನೀವು ಮೇಲ್ ID ಕೊಟ್ಟಿರ್ತೀರಲ್ಲ, ಅದಕ್ಕೂ ಕೂಡ ಈ ಒಂದು ಸೇವಾ ಬುಕ್ ಆಗಿದೆ ಅಂತ ನಿಮಗೆ ಒಂದು ಕನ್ಫರ್ಮೇಶನ್ ಮೇಲ್ ಬಂದೇ ಬರುತ್ತೆ. ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೇವೆ ಬುಕ್ ಆಗಿದೆ ಅಂತ. ಹಾಗೇನೆ ನೀವು ಮಾಡಿಸಿರುವಂತಹ ಸೇವೆಗೆ ನಿಮ್ಗೆ ಪರಿಮಳ ಪ್ರಸಾದ ಕೂಡ ಬರುತ್ತೆ. ಅಂದ್ರೆ ಈ ಒಂದು ಪ್ರಸಾದ ಬರಕ್ಕೆ ತುಂಬಾನೇ ಟೈಮ್ ಆಗುತ್ತೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ತುಂಬಾ ಜನ ಸೇವಾ ಕರ್ತರಿರ್ತಾರೆ, ಪ್ರಸಾದ ಕಳ್ಸಕ್ಕೆ ಸ್ವಲ್ಪ ತಡ ಆಗುತ್ತೆ ಅಂತಾನೆ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ನೀವು ಪದೇ ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೇಡಿ, ಸ್ವಲ್ಪ ಬರಕ್ಕೆ
ಟೈಮ್ ತಗೊಂಡೇ ತಗೊಳುತ್ತೆ. ಯಾಕೆಂದರೆ ಗಂಧಲೇಪನ ಸೇವೆಗೆ ಮಾಡಿಸಿದಾಗಂತೂ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರು. ಹಾಗಾಗಿ ಹೇಳ್ತಾ ಇದ್ದೀನಿ, ಒಂದ್ಸಲ ನೀವು ಸೇವೆಗೆ ಬುಕ್ ಮಾಡಿದ್ರಿ ಅಂದರೆ ಪ್ರಸಾದ ಖಂಡಿತ ಬಂದೇ ಬರುತ್ತೆ ನಿಮ್ಮ ಮನೆಗೆ. ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡೇ ತಗೊಳುತ್ತೆ. ತುಂಬ ಜನ ಸೇವಕರ್ತಿರ್ತಾರೆ, ಅಷ್ಟು ಜನಕ್ಕೂ ಅವರು ಪ್ರಸಾದ ಕಳಿಸ್ಬೇಕು ಅಂದರೆ ಟೈಮ್ ಆಗೇ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ತಾಳ್ಮೆಯಿಂದ ಇರಿ, ಪ್ರಸಾದ ಖಂಡಿತ ನಿಮ್ಮ ಮನೆಗೆ ಬಂದೇ ಬರುತ್ತೆ. ಅಕಸ್ಮಾತ್ ನೀವೇನಾದರೂ ಬುಕ್ ಮಾಡಿದಾಗ ಅಕಸ್ಮಾತ್ ಅದು ನಿಮ್ಗೇನಾದರೂ ಮೇಲ್ ಬರಲಿಲ್ಲ ಅಥವಾ ಏನಾದರೂ ನಿಮ್ಮ ವಾಟ್ಸಪ್ ನಂಬರ್ಗೆ ಏನಾದರೂ ಕನ್ಫರ್ಮೇಷನ್ ಮೆಸೇಜ್ ಬರಲಿಲ್ಲ ಅಂದರೆ ಒಂದ್ಸಲ ನೀವು ಅವರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸು ಇದೆ ಅಲ್ವಾ, ನೀವು ಆ ಒಂದು ನಂಬರನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತು ರಾಯರ ಆರಾಧನಾ ಮಹೋತ್ಸವಕ್ಕೆ ನೀವು ಆನ್ಲೈನ್ ಮುಖಾಂತರ ಯಾವ ರೀತಿ ಸೇವೆ ಮಾಡಿಸ್ಬೋದು ಅಂತ ಇವತ್ತಿನ ವಿಡಿಯೋಲಿ ನಾನು ತಿಳಿಸಿಕೊಟ್ಟಿದ್ದೀನಿ. ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.